ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಚಂದ್ರಬಾಬು ನಾಯ್ಡು ಹೊಸ ರಾಜಕೀಯನ ಶುರು ಮಾಡಿದ್ದಾರೆ. NDA ಬಿಟ್ಟು ಕಾಂಗ್ರೆಸ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ಕೊಡುವರ ಯಾಕಂತಂದ್ರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲೇ. ಮೋದಿ ಶಾರ್ ಅವರು ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದು 362 ಸಂಸದರ ಬೆಂಬಲ. ಯಾಕೆ ಇದು ಬೇಕಾಗೈತಿ? ಈಗ ನಿಮ್ಮ ಮುಂದೆ ಚರ್ಚೆನೂ ಆಗಿದೆ. ಇದು ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಾಡಿಕೊಂಡು ಉತ್ತರದಲ್ಲಿ ಮ್ಯಾಕ್ಸಿಮಮ್ 800ಗಿಂತ ಹೆಚ್ಚು ಸೀಟ್ ಆದವಪ್ಪ ಅಂತಂದ್ರೆ ಉತ್ತರದಲ್ಲಿ ಮ್ಯಾಕ್ಸಿಮಮ್ ಆಗ್ತಾವೆ. ನಮ್ಮ ಸೋಲಿಗೆ ಯಾವುದು ಕಾರಣ ಇಲ್ಲ, ನಾವು ಗೆಲ್ತಾ ಹೋಗ್ತೀವಿ ನಿರಂತರವಾಗಿ ಅಂತ. ಈಗಾಗಲೇ SIRದಿಂದಾಗಿರ್ಬೋದು, EVMಗಳಿಂದಾಗಿರ್ಬೋದು ಇಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಾಂಪಿಟೇಷನ್ ಇರೋದು ಅಷ್ಟು 4-5%, 5-6%, ಮ್ಯಾಕ್ಸಿಮಮ್ 8%. 8% ಓಟ್ಗಳನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ SIR ಮತ್ತು EVM ತಂತ್ರಜ್ಞಾನದಿಂದ. ಇಡೀ ಪೂರ್ತಿ ರಿಸಲ್ಟ್ ಬಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಾಕ್ಷಿಗಳು ಕರ್ನಾಟಕ ಆಗಿರ್ಬೋದು, ಮೊನ್ನೆ ಕೇರಳ ಆಗಿರ್ಬೋದು, ಜೊತೆಗೆ ತಮಿಳುನಾಡಿನಲ್ಲಿ ನಾವು ನೋಡಿದ್ದೀವಿ. 100% ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ 8% ಚೇಂಜ್ ಮಾಡಿದರೆ ಗೆಲ್ಲುವ ಸಾಧ್ಯತೆ ಹೆಚ್ಚಾಗ್ತಾವೆ. ಅದು ನಾವು ಇಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ನೋಡಿದ್ವಿ, ಬಿಹಾರದಲ್ಲಿ ನೋಡಿದ್ವಿ, ಮತ್ತೊಂದು ನೋಡಿದ್ವಿ. ಹೀಗಾಗಿ ಅದ್ರ ಬಗ್ಗೆ ಅವ್ರಿಗೆ ವರಿ ಇಲ್ಲ, ಗೆಲ್ಲುವ ಸೂತ್ರ ಹಿಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಉತ್ತರ ಭಾರತದ ಮ್ಯಾಕ್ಸಿಮಮ್ MP ನಾವು ಆರಾಮ್ ಉತ್ತರ ಭಾರತದಲ್ಲೇ ರಾಮನ ಹೆಸರು ಹೇಳೋ ಮತ್ತೇನೋ ಹೇಳಿ ಮತ್ತೆ 370 ಏನೇನೋ ಹೇಳಿ ನಾವು ಗೆಲ್ಲಬಹುದು. ಅಲ್ಲೇ ಒಂದು ರೀತಿ ಏನಪ್ಪ ಅಂತ ಧರ್ಮಾಭಿಮಾನಿಗಳಿದ್ದಾರೆ ಅಥವಾ ಧರ್ಮಾಂಧ ಭಕ್ತರಿದ್ದಾರೆ, ಅದರಲ್ಲೂ ರಾಮ ಮತ್ತು ಹಿಂದುತ್ವ ತೊಗೊಂಡು ನಾವು ಗೆಲ್ಲಬಹುದು ಅನ್ನೋಂಥ ಒಂದು ಸರಳ ಸೂತ್ರವನ್ನು ಹಿಡ್ಕೊಂಡು ಆ ದಿಶೆಯಲ್ಲಿ ಮೋದಿಜಿ ಮತ್ತು ಶಾರ್ ಅವರು ಪ್ರಾದೇಶಿಕ ಪಕ್ಷಗಳನ್ನ ಛಿದ್ರ ಮಾಡ್ತಾ ಇದ್ದಾರೆ, ತುಂಡು ಮಾಡ್ತಾ ಇದ್ದಾರೆ. ನೋಡಿದರೆ ನೀವು ವೆಸ್ಟ್ ಬೆಂಗಾಲ್ದಲ್ಲೇ TMC ಗತಿ ಏನಾಯಿತು ಅಂತೇಳಿ. ಈಗ ಮತ್ತೆ ರಿಗೇನ್ ಮತ್ತೆ ಕಟ್ಕೊಳ್ಳೋದು ಸೋದು ಕೆಲಸಲ್ಲ. ಮಮತಾ ಬ್ಯಾನರ್ಜಿ ಅವ್ರಿಗೆ ಕೈಯಲ್ಲಂತೂ ಅಧಿಕಾರ ಇಲ್ಲಿ ಇವತ್ತು ಅಧಿಕಾರಿದ್ರ ಮಾತು ಬೇರೆ ಇತ್ತು. ಹೀಗಾಗಿ ಇಲ್ಲಿ ಶಿವಸೇನೆ ನೋಡಿದ್ರಿ, ನಮ್ಮ ಉದ್ಧವ್ ಠಾಕ್ರೆ ಶಿವಸೇನೆ ಹೊಡೆದ್ರು. ಇನ್ನು ಶರದ್ ಪವಾರ್ ಟೀಮ್ ಹೊಡಿಯೋಂಗೆ ಕಾಣ್ತಾ ಇದ್ದಾರೆ. ಅದರ ನಂತರದಲ್ಲಿ ಉತ್ತರ ಪ್ರದೇಶದ ನಮ್ಮ ಅಖಿಲೇಶ್ ಯಾದವ್ ಅವರ ಪಕ್ಷ ನೋಡಿಯೋಂಗೆ ಕಾಣ್ತಾ ಇದ್ದಾರೆ SP. ಹೀಗಾಗಿ ಇದು ನನಗೂ ಬರ್ತದನ್ನೋ ಭಯ ನಿಧಾನಕ್ಕೆ ಶ್ರೀಗೂಡ ಅತ್ಯಂತ ಬುದ್ಧಿವಂತ, ತಮ್ಮ ಮಾವನಿಗೆ ಟೊಬ್ಗೆ ಹಾಕಿ ಬಂದಂಥ ವ್ಯಕ್ತಿ. ನಿಮಗೆ ಗೊತ್ತದೆ, ಯಾರು ಹೇಳೋ ಅವಶ್ಯಕತೆ ಚಂದ್ರಬಾಬು ನಾಯ್ಡು. ಯಾಕಂದರೆ ಅವ್ರ ಮಾವು NT ರಾಮರಾವ್ ಅವರಿಗೂ ಸಹಿತ ಕೊನೆಯ ದಿನಗಳಲ್ಲಿ ಅವರು ಮೋಸ ಮಾಡಿದ್ರು ಅನ್ನೋದು, ರಾಜಕೀಯ ಮೋಸ ಮಾಡಿದ್ರು ಅನ್ನೋದು ಇವತ್ತಿಗೂ ಅವ್ರ ಮೇಲೆ ಒಂದು ಆರೋಪ ಅದು. ಅಂಥ ನಮ್ಮ ಚಂದ್ರಬಾಬು ನಾಯ್ಡು ಮೋದಿ ಅವ್ರನ್ನ ನಂಬಲಿಕ್ಕೆ ಸಾಧ್ಯ ಅದಲ್ಲ. ಅದಕ್ಕೆ ಹೊಸ ಗೆಳೆತನ ಹುಡುಕ್ತಾ ಇದ್ದಾರಾ ಅನ್ನುವಂಥದ್ದು. ಆ ದಿಶೆಯಲ್ಲೇ ಮೊನ್ನೆ ನಡೆದಂತಹ ಈ ಒಂದು ತುಂಗಭದ್ರಾ ಡ್ಯಾಮಿಗೆ ನಿಮಗೆ ಗೊತ್ತದ, ಕ್ರಸ್ಟ್ ಗೇಟ್ಗಳನ್ನು ಹಾಕಿದ್ರು ಹೊಸದಾಗೆ. ಅದೇನು ದೊಡ್ಡ ಕಾರ್ಯಕ್ರಮ ಅಲ್ಲ, ಇರ್ಬೋದು 3 ಸ್ಟೇಟ್ಗಳ ಮಧ್ಯೆ ನೀರಿನ ಪಾಲುಗಾರಿಕೆ ಅದ, ಹೋಗೋದು ಬರೋದು ಅದ. ಆದರೆ ಅಲ್ಲಿ ಒಬ್ಬ ನೀರಾವರಿ ಮಿನಿಸ್ಟರ್ ಕಳಿಸ್ಬೋದಾಗಿತ್ತು. ಸ್ವಚ್ಛ ಬಂದಿದ್ದಾರೆ. ಇಲ್ಲ ಯಾಕಪ್ಪ ಅಂದರೆ ಇವರಿಬ್ಬರು ಕಾಂಗ್ರೆಸ್ಸಿಗಿರ್ತಾರೆ, ರೇವಂತ್ ರೆಡ್ಡಿ ಮತ್ತು DK ಶಿವಕುಮಾರ್. ಅದು NDAಯಲ್ಲಿದ್ದಂಥವ್ರು. ಮೋದಿ ಅವರ ಕಂಗನಿಗೆ ಗುರಿಯಾಗುವಂಥ ಒಂದು ಸಿಚುವೇಶನ್ ಅದು ಆಗಲಂತ ಬಂದಿದ್ದಾರಾ ಅಂತೇಳಿ. ಯಾಕಂದ್ರೆ ಇವ್ರಿಗಿಂತ ಹೆಚ್ಚಿಗೆ ಇವತ್ತು ಎರಡನೇದು ಬಂದದ. ಯಾವುದು? ನಮ್ಮ ಮಮತಾ ಬ್ಯಾನರ್ಜಿಯಿಂದ ಒಡೆದು ಬಂದಂಥ CPI ಪಕ್ಷ ಬಂದುಬಿಟ್ಟದಲ್ಲೇ. ಅಲ್ಲಿ 20 ಜನ ಇವತ್ತು MP ಗಳಿದ್ದಾರೆ. ಹೀಗಾಗಿ ಇದು 3ನೇ ನಂಬರ್ಗೆ ಬಂದುಬಿಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ನಿತೀಶ್ ಬಾಬು ಒಂದು ಮಾಯ ಆಗಿಬಿಟ್ಟಿದ್ದಾರೆ. ಅವ್ರ ಪಕ್ಷದ ಕಾಲದಲ್ಲಿ ಎಲ್ಲರೂ BJPಗರಾಗಿಬಿಟ್ಟಿದ್ದಾರೆ. ಹೀಗಾಗಿ ತಮ್ಮದು ಮಹತ್ವ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದ್ದಕ್ಕಾಗಿ ಅವ್ರಿಗೂ ಒಂದಿಷ್ಟು ಭಯ ಆಗಿರ್ತದೆ, ನಮ್ಮ ಪಕ್ಷನ ಹೊಡೆದ್ರೆ ಏನು ಮಾಡೋದಪ್ಪ ಅಂತೇಳಿ. ಯಾಕಂದರೆ ಪವನ್ ಕಲ್ಯಾಣ್ ಇದ್ದಾರೆ ಒಬ್ಬರು BJP ಅಗದಿ ಕಟ್ಟರ್ ಹಿಂದುತ್ವವಾದಿ. ಅವ್ರನ್ನ ಮುಂದಿಟ್ಕೊಂಡು ನಮ್ಮ ಪಕ್ಷನ ಹೊಡಿಬಾರ್ದು ಯಾಕಪ್ಪ ಇವರು, ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಯಾಕೆ ತಮ್ಮ ಕಡೆ ಸೆಳಿಕೋಬಾರ್ದು ಅನ್ನೋ ಭಯ ಕಾಡ್ಲಿಕ್ಕೆ ಶುರುವಾಗಿ ಇವತ್ತು ಅವರು ಈ ಕಾರ್ಯಕ್ರಮದ ಭಾಗವಹಿಸಿ ನಾವು ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ರೆಡಿ, ನಮಗೆ ನೀವೇನಾದ್ರು ತಡೆದಿದ್ದಾರೆ ಅನ್ನೋದು ಮೆಸೇಜ್ ಕೊಡ್ತಾ ಇದ್ದಾರೆ ಮೋದಿ ಅವರಿಗೆ. ಯಾಕಂದರೆ ಅವರು 17 MP ಹೊಡಿದ್ರೆ ದೊಡ್ಡ ಅಸಾಧ್ಯ ಕೆಲಸ ಅಂತ ಏನಿಲ್ಲ ಮೋದಿ ಮತ್ತು ಚಾಜೋಡಿಗೆ. ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದು ಎಟ್ ಎನಿ ಕಾಸ್ಟ್ ಯಾವುದೇ ಪ್ರಸಂಗದಲ್ಲಿ 362 2/3 ಮೆಜಾರಿಟಿ. ಅದಾಯ್ತಪ್ಪ ಅಂತಂದ್ರೆ ನಾವು ಬದಲಾವಣೆ ತರಬಹುದು.
ಕ್ಷೇತ್ರ ಮರುವಿಂಗಡಣೆ ಡಿಲಿಮಿಟೇಷನ್ ಮಾಡಿದ್ವಪ್ಪ ಅಂತಂದ್ರೆ ನಮ್ಮ ಸೇಫರ್ ಸೈಡ್ ಆಗ್ತೀವಿ, ನಮ್ಮ ಸೋಲಿಸೋರು ಯಾರಿಲ್ಲ ಸಮೀಪದೊಳಗೆ ಅನ್ನುವಂಥ ನೆಲಗಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಭಯ ಇವತ್ತು ಚಂದ್ರಬಾಬು ನಾಯ್ಡು ಕ್ಷೇತ್ರಕ್ಕಾಗಿ. ಇಲ್ಲಿ ಬಂದಾಗ ಮತ್ತೆ ಸುಮ್ಮನೆ ಹೋಗುದಿಲ್ಲ ಅವರು, ಬಂದು ಉದ್ಘಾಟನೆ ಮಾಡಿ ಕ್ರಸ್ಟ್ ಗೇಟ್ ಓಪನ್ ಮಾಡಿ ಇಲ್ಲ. ಅದ್ರ ಜೊತೆಗೆ ಇಬ್ಬರು ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತು ಅದೇ ಕಾಲಕ್ಕೆ ನಮ್ಮ ರೇವಂತ್ ರೆಡ್ಡಿ ಅವ್ರನ್ನ ಹೊಗಳುವಂಥ ಕೆಲಸವನ್ನು ಮಾಡ್ತಾರೆ, ಪ್ರೈಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಪ್ಪ ಒಳ್ಳೆ ಹೆಂಗಿದ್ದೀರಿ, ಎಲ್ಲರ ಜೊತೆಗಿದ್ದೀರಿ, ಒಳ್ಳೆ ಕೆಲಸ ಮಾಡಬಲ್ಲರಿ, ನಿಮ್ಮಂಥವ್ರು ಸಿಗೋದು ಅಪರೂಪ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇದರಿಂದ ಈಗ ಸಹಜವಾಗಿ ಅನ್ನಿಸ್ತದೆ, ಯಾಕಪ್ಪ ಇದು ಈ ಕಡೆ ಹೊರಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು. ಅದಕ್ಕೆ ಕಾರಣ ಇಷ್ಟ, ತಮ್ಮ ಪಕ್ಷ ಇಂದಿಲ್ಲ ನಾಳೆ ಈ ಇಬ್ಬರು ಮಹಾಶಯರಿಂದ ಒಡೆದು ಹೋಗ್ಬೋದೇನೋ ಅಂತೇಳಿ. ಯಾಕಂತಂದ್ರೆ ಮೋದಿ ಶಾರ್ ಅವ್ರ ಇತಿಹಾಸ ನೋಡಿದ್ರೆ ಗೊತ್ತದ, ಮೋದಿ ಅವರಲ್ಲಿ ತಮ್ಮ ಎದುರಾಳಿಗಳನ್ನು ಯಾರನ್ನೂ ಇಟ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಈವನ್ ತಮ್ಮ ಸ್ವಪಕ್ಷದಲ್ಲಿರಲಿ, RSSದಲ್ಲಿ ಎಲ್ಲೂ ಇರಲಿ, ಸಂಜಯ್ ಜೋಶಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಪ್ರವೀಣ್ ತೊಗಾಡಿಯಾ ಇರ್ಬೋದು, ವಿನಯ್ ಕಟಿಯಾರ್ ಅವರು ಇರ್ಬೋದು, ಯಾರನ್ನಾದರೂ ಬದಿಗೆ ಸರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿವರೆಗೆ. ಒಂದು ಕಾಲಕ್ಕೆ ನೀವು ಪ್ರವೀಣ್ ತೊಗಾಡಿಯಾರ ಮಾತಕ್ಕೆ ಅದಕ್ಕೆ ಎಲ್ಲರೂ ಓಡಿ ಬರ್ತಾ ಇದ್ವಿ, ನೋಡ್ತಾ ಇದ್ರು ಎಷ್ಟು ಅದ್ಭುತ ಹಿಂದುತ್ವವಾದಿ ಅಂತೇಳಿ. ವಿನಯ್ ಕಟಿಯಾರ್ ಅವರು ಇವತ್ತು ಎಲ್ಲಿದ್ದಾರೆ ಪಾಪ, ಅವರು ಎಲ್ಲರೂ ಮೂರು ಗುಂಪಾಗಿಬಿಟ್ಟಿದ್ದಾರೆ. ಇವತ್ತು ನೋಡ್ರಿ, ರಾಮ ಮಂದಿರ ತಮ್ಮ ಬೇಕಾದ ತಂದು ಕೂಡಿಸ್ಬಿಟ್ರು, ಚಂಪತ್ರಾಯಣ್ಣು, ಅನಿಲ್ ಮಿಶ್ರಾ ಅಂತವ್ರನ್ನು ಯಾರು ತಂದು ಕೂಡಿಸ್ಬಿಟ್ರಲ್ಲ. ಇವತ್ತು ಎಂಥ ಹಗರಣ ಆಗ್ಯದಪ್ಪ ಇವತ್ತು. ಅದು ಎಲ್ಲ ಮೋದಿಯವ್ರ ಜನನ. ಅದನ್ನೆಲ್ಲ ಇವತ್ತು ವಿನಯ್ ಕಟಿಯಾರ್ ವಿರೋಧ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಪ್ರವೀಣ್ ತೊಗಾಡೆ ಪಾಪ ಮೂಲ ಗುಂಪಾಗಿದ್ದಾರೆ ಗುಜರಾತ್ದಲ್ಲಿ. ಈ ನೇಚರ್ ಇದ್ದಂಥ ಮೋದಿಯವ್ರನ್ನ ನಂಬುತ್ತಾರೆ ಯಾರ್ರಿ ರಾಜಕೀಯದಲ್ಲಿ, ಅದರಲ್ಲೂ ವಿರೋಧಿಗಳು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದರಲ್ಲೂ ಚತುರ ಚಂದ್ರಬಾಬು ನಾಯ್ಡು. ಚತುರ ಅನ್ನೋದು ಎರಡು ಮಾತೇ ಅಲ್ಲ. ಈಗ ನಮ್ಮ ಕನ್ನಡದಲ್ಲಿ ಉತ್ತರ ಕನ್ನಡದ ಒಂದು ಶಬ್ದ ಬೆರಿಕಿ. ಬೆರಿಕಿ ಅಂದರೆ ಶ್ರೂಡ್ ಅನ್ನೋ ಶಬ್ದಕ್ಕೆ ಸಮಾನವಾದಂಥ ಪದ ಅದು, ಅದನ್ನು ಬಳಸ್ತಾರೆ ಅವರಿಗೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಇದ್ದಂಥವ್ರು ತಮ್ಮನ್ನು ತಾವು ರಕ್ಷಣೆ ಮಾಡೋ ಸಲುವಾಗಿ. ಯಾಕಂದ್ರೆ ಆಂಧ್ರದಲ್ಲಿ ಇವತ್ತು ಪವನ್ ಕಲ್ಯಾಣ ಇದು ಜೋರದ ಹಿಂದುತ್ವವಾದಿ ಅವ್ರನ್ನ ತೆಗೆದುಕೊಂಡು ಮುಂದೆ ಜಗನ್ಮೋಹನ್ ರೆಡ್ಡಿಯ ಕೆಲವು ಮಂದಿ ಸಪೋರ್ಟ್ ತೊಗೊಂಡು ನನ್ನ ದೂರ ಸರಿಸ್ಬೋದು ಅನ್ನೋಂಥದ್ದು. ಈಗ ಮೊದಲಿನಷ್ಟು ಆರ್ಥಿಕ ಸಹಾಯ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರಿಗೆ. ಮೊದಲ ಹೂವಿನ ಹಾಸ್ಯ ರತ್ನಗಂಬಳಿ, ಅದರಲ್ಲೂ ಮುಖ್ಯವಾಗಿ ರೆಡ್ ಕಾರ್ಪೆಟ್ನ ಕೈತಾರೆ, ಅದು ಹಾಕಿ ಅವ್ರು ಬಂದರೆ ಸಾಕಪ್ಪ ಅನ್ನೋಂಗಿತ್ತು. ಇವತ್ತು ಆ ಸ್ಥಿತಿ ಇಲ್ಲ. ಯಾಕಂದ್ರೆ ಆವತ್ತು ಇದು ಮಾತಾಡಿದ್ದದ ಒಂದು ಸಪೋಸ್ ಅವ್ರದ್ದೊಂದಿಷ್ಟು ಏನು ಬರ ಹೆಚ್ಚಾದ್ರೆ ಇವತ್ತು ಅವ್ರಿಗೆ ಯಾವ ಎರಡೂ ಊರುಗಳು ಬೇಕಾಗಿಲ್ಲ. ಊರು ಒಂದು ಗೊತ್ತಲ್ಲ, ಬಗಲ ಇಟ್ಕೊಂಡು ತಗೊಂಡ್ರು. NDA ಹಂಗೈತೆ ಆರಂಭದಲ್ಲ. ಒಂದು ಕಡೆ ನಿತೀಶ್ ಕುಮಾರ್ ಅವರು, ಇನ್ನೊಂದು ಕಡೆ ನಾಯ್ಡು ಅವರು ಈಗ ನಡೀತಾ ಇತ್ತು. ಇವತ್ತು ಅವ್ರು ನಮಗೆ ಅವಶ್ಯಕತೆ ಇಲ್ಲ. ನಮಗೀಗ ನೀವು ನಿಮ್ಮ ಅವಶ್ಯಕತೆ ಎದಕ್ಕಪ್ಪ ಅಂತಂದ್ರೆ ಕೇವಲ 362 ನಾವು ಮಾಡಿ ಯಾವ್ದು ಅಂದ್ರೆ ಅದನ್ನು ನಾವು ಪಾಸ್ ಮಾಡೋದು, ಡಿಲಿಮಿಟೇಷನ್ನ ಪಾಸ್ ಮಾಡಿಕೊಂಡು ನಾವು ಉತ್ತರಕ್ಕೆ ಸೇಫ್ ಮಾಡ್ಕೊಂಡ್ವಿ. ಒಂದನೇದು ಉತ್ತರದಲ್ಲೇ ಅಂಧಭಕ್ತರು ಸಾಕಷ್ಟು ಇದ್ದಾರೆ. BJP ಮತ್ತು ಹಿಂದುತ್ವವಾದ ಮಾಡುವಂಥವ್ರು, ನಂಬಿಕೆ ಇಟ್ಟಂಥವ್ರು, ದೊಡ್ಡ ಲಾಭ ಅದ. ಎರಡನೇದಾಗೆ ಕ್ಷೇತ್ರ ಹೆಚ್ಚಾಗೋದ್ರಿಂದಾಗೆ ನಮ್ಮದು ಮೆಜಾರಿಟಿ ಉತ್ತರದಲ್ಲಿ ಆಗ್ತದೆ, ದಕ್ಷಿಣ ಸಪೋರ್ಟ್ ಬೇಕಾಗಿಲ್ಲ ನಮಗೆ. ಈವನ್ ಪೂರ್ವದೇನು ಬೇಕು ಬೇಡ ಅನ್ನೋ ಪರಿಸ್ಥಿತಿ. ಇನ್ನು ಅದರ ನಂತರದಲ್ಲಿ ಇರುವಂಥದ್ದು SIR, ತಮಗೆ ಯಾವ ಓಟ್ ಬೇಡ ಅವ್ರಾಗ ಈಗ ಕಿತ್ತು ಹಾಕುವಂಥ ಕೆಲಸ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಇಲ್ಲಿವರೆಗೆ 6 ಕೋಟಿಗೂ ಮಿಕ್ಕಿ ಮತದಾರರು ಕಿತ್ತು ಹಾಕಿದ್ದಾರೆ ಅಂತ ರಿಪೋರ್ಟ್ಸ್ಗಳಿದ್ದಾವೆ. 6 ಕೋಟಿ ಜನರನ್ನು ಕಿತ್ತು ಹಾಕಿದ್ದಾರೆ. ಮತ್ತು ಮೊನ್ನೆದಂಥ ವೆಸ್ಟ್ ಬೆಂಗಾಲ್ದಲ್ಲಿ ನೋಡಿದರೆ 27 ಲಕ್ಷ ಜನ ಅವ್ರದ್ದು ಏನಪ್ಪ ಅಂದ್ರೆ ಲಾಸ್ಟ್ ಟೈಮ್ ಓಟ್ ಹಾಕಿದ್ದ ವೋಟರ್ ಕಾರ್ಡ್ ಇದ್ದರೂ ಅವ್ರನ್ನ ತೆಗೆದು ಹಾಕಿದ್ದಾರೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಂಥ ಒಂದು ಬಲಿಷ್ಠ ಅಂತ ಮೋದಿಯವ್ರು ನಂಬುದು ಹೆಂಗೆ. ಅದಕ್ಕೆ ಕಾಂಗ್ರೆಸ್ಗಳು ಸೇರ್ತಾ ಇದ್ದಾರೆ. ಕಾಂಗ್ರೆಸ್ಗಳು ಸರದ ಹೊಸ ಒಂದು ಏನಪ್ಪ ಅಂತಂದ್ರೆ ಕಾಂಬಿನೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಇದು ಮೋದಿ ಮತ್ತು ಶಾರ್ ಅವರು ಯಾವ ರೀತಿ ನೋಡ್ಬೋದು ಇದನ್ನು. ಮತ್ತು ಈಗಾಗಲೇ ಅವ್ರ ಕೈಯಲ್ಲಿ ಎಲ್ಲನೂ ಹೋದಾಗ ಗೊತ್ತಂದ್ರೆ ನಿಮಗೆ ಈವನ್ ಕೋರ್ಟ್ಗಳು ಸಹಿತ ಅವ್ರ ಪರವಾದಂಥ ನಿರ್ಧಾರ ತೆಗೆದುಕೊಳ್ಳೋದನ್ನು ಗಮನಿಸಿದಾಗ ಇವತ್ತಿನೆಲ್ಲ ಸ್ವಾಯತ್ತ ಸಂಸ್ಥೆಗಳು ಬರೀ ಮೋದಿಯವ್ರ ಕಣ್ಣು ಸನ್ನೆ ಮೇಲೆ ನಡೆಯೋದ್ರಿಂದಾಗೆ ನಾಯ್ಡು ಅವ್ರಿಗೆ ಏನಾದರೂ ಮಾಡ್ಬೋದು, ಅಥವಾ ನಾಯ್ಡು ಕಾಂಗ್ರೆಸ್ಗಳಿಗೆ ಬಂದು ಏನೋ ಬದಲಾವಣೆ ಆಗ್ಬೋದಾ, ಯಾರಿಗೆ ಗೊತ್ತಿಲ್ಲ ಆಗ್ತದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ಬೇಕಾಗಿದ್ದು ಈಗಂತೆ ಅವ್ರು ಸೇಫರ್ ಅದಾರ ಮೋದಿಯವರು. ಅವ್ರಿಗೆ ಬೇಕಾಗಿದ್ದು ಏನಪ್ಪ ಅಂತಂದ್ರೆ 362. ಅದೇ ಕಾಲಕ್ಕೆ ಅದನ್ನು ಹೇಗಾದ್ರೂ ತಪ್ಪಿಸಿ ನಮ್ಮನ್ನು ರಕ್ಷಿಸ್ಕೊಳ್ಬೇಕು ಅನ್ನೋದು ನಿಲುವಿಗೆ ಬರ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಹೀಗಾಗಿ ಚಂದ್ರಬಾಬು ನಾಯ್ಡು ಮತ್ತು ಇನ್ನೂ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಚಂದ್ರಬಾಬು ನಾಯ್ಡು ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿ ಮಾಡುವವರಿಗೆ ಪಾತ್ರ ವಹಿಸಿದಾರ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಇವ್ರ ಜೊತೆಗೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಒಳ್ಳೆಯ ಸಂಬಂಧದಪ್ಪ ಇವ್ರದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲನೂ ನೋಡಿದಾಗ ನಿಧಾನಕ್ಕೆ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ಸಿನ ಜೊತೆಗಾರರಾಗ್ತಾರೆ. ಅದರಲ್ಲೂ ಇಂಡಿಯಾ ಗಠಬಂಧನದ ಸಂಘಟನೆಯ ಹಿಸ್ಸ ಆಗ್ತಾರೆ. ಯಾರಿಗೊತ್ತು ಮುಂದೆ ಏನಾಗ್ಬೋದು ಅಂತೇಳಿ. ಆದರೆ ಒಂದಂತೂ ಸತ್ಯ,
ಈಗ ಮೋದಿ ಅವ್ರು ನಡೆದಿರುವಂಥ ಹಾದಿ ಶಾಶ್ವತವಾಗಿ ನಮಗೆ ವೈರಿಗಳು ಇಲ್ಲದಂಥ ಮಾಡುವಂಥ ಡಿಲಿಮಿಟೇಷನ್ ಅದು ಸಾಧ್ಯ ಆಗ್ಬೋದಾ ನೋಡು ಆಗ್ತದೆ. ಯಾಕಂದ್ರೆ ಮತ್ತೆ ಇವ್ರು 17 ಜನ ಹೋದ್ರಪ್ಪ ಅಂತಂದ್ರೆ ವಿರೋಧ ಮಾಡಿದ್ರೆ ಇನ್ನೊಂದು ಕಣ್ಣು ಮೋದಿ ಅವ್ರದ್ದು ಈ ಒಂದು ತಮಿಳುನಾಡಿನ ಮೇಲದ ಸ್ಟಾಲಿನ್ ಅವರು 22 MP ಅದಕ್ಕೆ ಅವ್ರ ಮೇಲೆ ಒಂದು ಕಣ್ಣು ಹಿಡಿದು ಕೂತಿದ್ದಾರೆ. ಏನಾಗ್ತದ್ರು ಯಾವುದು ಒಟ್ಟಾರೆಯಾಗಿ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ನತ್ತ ಮುಖ ಮಾಡಿದಾರೆ ಹೇಳಿಕೆಗಳ ಅಥವಾ ವಿಚಾರಗಳು ಅದಾವ. ಇದು ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು ಏನು ಅನ್ನೋದನ್ನು ಮುಂದಿನ ರಾಜಕೀಯ ನಮಗೆ ತಿಳಿಸಿ ಹೇಳ್ಬೋದು ಅಂತ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗ್ಬೋದು, ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸ್ವಲ್ಪ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಳಿ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.